ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಅಂದರೆ ಕೇವಲ ಒಂದು ಯುದ್ಧದ ಕಥೆಯಲ್ಲ, ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟ. ಆ ಮಹಾಭಾರತದಲ್ಲಿ ಧ್ರುವತಾರೆಯಂತೆ ಹೊಳೆಯುವ ಒಂದು ಹೆಸರು, ಧೈರ್ಯ ಮತ್ತು ಸಾಹಸಕ್ಕೆ ಇನ್ನೊಂದು ಹೆಸರೇ ಅಭಿಮನ್ಯು. ಕೇವಲ 16 ವರ್ಷದ ಪ್ರಾಯದಲ್ಲೇ ಇಡೀ ಜಗತ್ತೇ ಬೆರಗಾಗುವಂತೆ ಹೋರಾಡಿ ಇತಿಹಾಸದ ಪುಟದಲ್ಲಿ ಅಮರನಾದ ಆ ವೀರ ಬಾಲಕನ ಕಥೆಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಅಭಿಮನ್ಯು ಬೇರೆ ಯಾರೂ ಅಲ್ಲ, ಮಹಾನ್ ಧನುರ್ಧಾರಿ ಅರ್ಜುನ ಮತ್ತು ಶ್ರೀಕೃಷ್ಣನ ತಂಗಿ ಸುಭದ್ರೆಯ ಮಗ. ಹುಟ್ಟಿನಿಂದಲೇ ಸಾಹಸ ರಕ್ತದಲ್ಲೇ ಹರಿದು ಬಂದಿತ್ತು. ಆದರೆ ಅವನ ಕಥೆ ಹುಟ್ಟೋ ಮುನ್ನನೇ ರೋಮಾಂಚನಕಾರಿಯಾಗಿ ಆರಂಭವಾಗುತ್ತೆ. ಸುಭದ್ರೆಯು ಗರ್ಭಿಣಿಯಾಗಿದ್ದಾಗ ಅರ್ಜುನನು ಅವಳಿಗೆ ಶತ್ರುಗಳ ಬಲಿಷ್ಠ ಸೈನ್ಯ ರಚನೆಯಾದ ಚಕ್ರವ್ಯೂಹದ ರಹಸ್ಯವನ್ನು ವಿವರಿಸ್ತಿದ್ದ. ಚಕ್ರವ್ಯೂಹವನ್ನು ಹೇಗೆ ಭೇದಿಸಬೇಕು, ಒಳಗೆ ಹೇಗೆ ನುಗ್ಗಬೇಕು ಅಂತ ಅರ್ಜುನ ಹೇಳ್ತಾ ಹೋದಂತೆ ತಾಯಿ ಗರ್ಭದಲ್ಲಿದ್ದ ಮಗು ಅಭಿಮನ್ಯು ಇದೆಲ್ಲವನ್ನು ಏಕಾಗ್ರತೆಯಿಂದ ಕೇಳಿಸ್ಕೊಳ್ತಿತ್ತು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಅರ್ಜುನನು ಚಕ್ರವ್ಯೂಹದಿಂದ ಹೊರಗೆ ಬರೋ ರಹಸ್ಯವನ್ನು ಹೇಳಲು ಶುರು ಮಾಡಿದಾಗ ಸುಭದ್ರೆಗೆ ನಿದ್ದೆ ಆವರಿಸಿತು. ಅವಳು ತೂಕಡಿಸಲು ಶುರು ಮಾಡಿದ್ಲು. ಗರ್ಭದಲ್ಲಿದ್ದ ಮಗುವಿಗೆ ಚಕ್ರವ್ಯೂಹ ಪ್ರವೇಶಿಸುವುದು ಮಾತ್ರ ತಿಳಿಯಿತು, ಆದರೆ ಹೊರಗೆ ಬರೋ ದಾರಿ ತಿಳಿಲೇ ಇಲ್ಲ. ಹೀಗೆ ದಿನಗಳು ಉರುಳಿದ್ವು. ಕುರುಕ್ಷೇತ್ರ ಯುದ್ಧವು ಆರಂಭವಾಯಿತು. ಕೌರವರು ಮತ್ತು ಪಾಂಡವರ ನಡುವೆ ಭೀಕರ ಸಂಗ್ರಾಮ ನಡೀತಿತ್ತು. ಯುದ್ಧದ 13ನೇ ದಿನ ಪಾಂಡವರಿಗೆ ಅತ್ಯಂತ ಕಠಿಣವಾದ ದಿನವಾಗಿತ್ತು. ಕೌರವರ ಸೈನ್ಯದ ನೇತೃತ್ವ ವಹಿಸಿದ್ದ ಗುರು ದ್ರೋಣಾಚಾರ್ಯರು ಪಾಂಡವರನ್ನು ಸದೆಬಡಿಯಲು ಅತ್ಯಂತ ಜಟಿಲವಾದ ಒಂದು ಚಕ್ರವ್ಯೂಹವನ್ನು ರಚಿಸಿದರು. ಆ ಚಕ್ರವ್ಯೂಹವನ್ನು ಭೇದಿಸುವ ಕಲೆ ಪಾಂಡವರ ಪಡೆಯಲ್ಲಿ ಗೊತ್ತಿದ್ದಿದ್ದು ಕೇವಲ 3 ಮಾತ್ರ. ಅದು ಶ್ರೀಕೃಷ್ಣ, ಅರ್ಜುನ ಮತ್ತು ಪ್ರದ್ಯುಮ್ನ. ಆದರೆ ಕೌರವರ ಕುತಂತ್ರದಿಂದಾಗಿ ಅರ್ಜುನ ಮತ್ತು ಕೃಷ್ಣನನ್ನು ಯುದ್ಧ ಭೂಮಿಯ ಇನ್ನೊಂದು ತುದಿಗೆ ಹೋರಾಡಲು ದೂರವಾಗಿ ಕಳುಹಿಸಲಾಗಿತ್ತು. ಇಲ್ಲಿ ಧರ್ಮರಾಯ, ಭೀಮ, ನಕುಲ, ಸಹದೇವರೆಲ್ಲರೂ ಕಂಗೆಟ್ಟು ನಿಂತಿದ್ದರು. ಚಕ್ರವ್ಯೂಹವನ್ನು ಭೇದಿಸದಿದ್ದರೆ ಪಾಂಡವರ ಸೋಲು ಖಂಡಿತವಾಗಿತ್ತು. ಪಾಂಡವರ ಶಿಬಿರದಲ್ಲಿ ಆತಂಕ ಮನೆ ಮಾಡಿತ್ತು. ಆಗ 16 ವರ್ಷದ ಬಾಲಕ ಸಿಂಹದ ಮರಿಯಂತೆ ಎದ್ದು ನಿಂತ. ಅವನೇ ಅಭಿಮನ್ಯು. ಧರ್ಮರಾಯನ ಬಳಿ ಬಂದು ವಿನಮ್ರವಾಗಿ, ದೊಡ್ಡಪ್ಪ, ನೀವೇಕೆ ಚಿಂತಿಸ್ತಿದ್ದೀರಿ? ನನಗೆ ಚಕ್ರವ್ಯೂಹದ ಒಳಗೆ ನುಗ್ಗೋ ರಹಸ್ಯ ಗೊತ್ತು. ತಾಯಿಯ ಗರ್ಭದಲ್ಲಿದ್ದಾಗ ನಾನು ಅದನ್ನು ಕಲಿತಿದ್ದೇನೆ. ನನಗೆ ಆಶೀರ್ವಾದ ಮಾಡಿ, ನಾನು ಚಕ್ರವ್ಯೂಹವನ್ನು ಭೇದಿಸ್ತೇನೆ ಎಂದ. ಧರ್ಮರಾಯನಿಗೆ ಆಶ್ಚರ್ಯ ಮತ್ತು ಆತಂಕ ಎರಡೂ ಒಟ್ಟಿಗೆನೇ ಆಯಿತು. ಮಗನೇ, ನಿನಗೆ ಒಳಗೆ ಹೋಗೋದು ಗೊತ್ತು, ಆದರೆ ಹೊರಗೆ ಬರೋದು ಗೊತ್ತಾ ಅಂತ ಕೇಳ್ದ. ಆಗ ಅಭಿಮನ್ಯು ನಸುನಗುತ್ತಾ ಹೇಳ್ದ, ದೊಡ್ಡಪ್ಪ, ಕ್ಷತ್ರಿಯನಿಗೆ ಯುದ್ಧಕ್ಕೆ ಹೋಗೋದು ಮಾತ್ರ ಗೊತ್ತು, ಬೆನ್ನು ತೋರಿಸಿ ಬರೋದಲ್ಲ. ನೀವು ನನ್ನ ಹಿಂದೆ ಬನ್ನಿ, ನಾನು ದಾರಿ ಮಾಡಿಕೊಡ್ತೇನೆ ಎಂದ. ಅಭಿಮನ್ಯುವಿನ ಮಾತಿಗೆ ಒಪ್ಪಿದ ಪಾಂಡವರು ಅವನ ಹಿಂದೆ ಹೋಗಲು ನಿರ್ಧರಿಸಿದರು. ಅಭಿಮನ್ಯು ತನ್ನ ರಥವನ್ನೇರಿ ಕೌರವರ ಚಕ್ರವ್ಯೂಹದ ಕಡೆಗೆ ಮಿಂಚಿನಂತೆ ನುಗ್ಗಿದ. ಅಭಿಮನ್ಯುವಿನ ಬಾಣಗಳ ಸುರಿಮಳೆಗೆ ಚಕ್ರವ್ಯೂಹದ ಮೊದಲ ಕೋಟೆ ಧೂಳಿಪಟವಾಯಿತು. ಸಿಂಹದ ಗುಹೆಗೆ ನುಗ್ಗಿದ ಮರಿಯಂತೆ ಅವನು ಕೌರವರ ಸೈನ್ಯವನ್ನು ಸದೆಬಡಿಯುತ್ತಾ ಹೋದ. ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರನನ್ನು ಒಂದೇ ಬಾಣದಿಂದ ಯಮಪುರಿಗೆ ಕಳಿಸಿದ. ಕರ್ಣ, ಶಲ, ಕೃಪಾಚಾರ್ಯ, ಅಶ್ವತ್ಥಾಮರಂತಹ ಮಹಾವೀರರು ಅಭಿಮನ್ಯುವಿನ ಪರಾಕ್ರಮವನ್ನು ನೋಡಿ ದಿಕ್ಕೆಟ್ಟು ಹೋದರು. ಒಬ್ಬ 16 ವರ್ಷದ ಹುಡುಗ ಇಡೀ ಕೌರವ ಸೈನ್ಯವನ್ನು ನಡುಗಿಸ್ತಿದ್ದ. ಆದರೆ ಇಲ್ಲಿ ಮತ್ತೊಂದು ದುರಂತ ಸಂಭವಿಸಿತು. ಅಭಿಮನ್ಯುವಿನ ಹಿಂದೆ ಬರುತ್ತಿದ್ದ ಭೀಮ ಧರ್ಮರಾಯರನ್ನು ಸಿಂಧೂ ದೇಶದ ರಾಜ ಜಯದ್ರಥನು ಶಿವನ ವರದಿಂದಾಗಿ ತಡೆದು ನಿಲ್ಲಿಸಿದ. ಪಾಂಡವರಿಗೆ ಚಕ್ರವ್ಯೂಹದ ಒಳಗೆ ಹೋಗಲು ಸಾಧ್ಯ ಆಗಲಿಲ್ಲ. ಈಗ ಅಭಿಮನ್ಯು ಚಕ್ರವ್ಯೂಹದ ಮಧ್ಯದಲ್ಲಿ ಸಂಪೂರ್ಣವಾಗಿ ಏಕಾಂಗಿಯಾಗಿ ನಿಂತಿದ್ದ. ಸುತ್ತಲೂ ಶತ್ರುಗಳು, ಒಳಗೆ ಅವನೊಬ್ಬನೇ ಇದ್ದ. ಅಭಿಮನ್ಯುವನ್ನು ನೇರ ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಿಲ್ಲ ಎಂದು ಕೌರವರಿಗೆ ಮನವರಿಕೆಯಾಗಿತ್ತು. ಆಗ ದುರ್ಯೋಧನ ಮತ್ತು ಕರ್ಣ ಸೇರಿ ಯುದ್ಧದ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರ್ಬಿಟ್ರು. ಮಹಾಭಾರತದ ಯುದ್ಧದ ನಿಯಮದ ಪ್ರಕಾರ ಒಬ್ಬ ಯೋಧನ ಮೇಲೆ ಒಬ್ಬನೇ ಹೋರಾಡಬೇಕು. ಸೂರ್ಯಾಸ್ತದ ನಂತರ ಹೋರಾಡಬಾರ್ದು. ನಿರಾಯುಧನ ಮೇಲೆ ಕೈ ಮಾಡಬಾರ್ದು. ಆದರೆ ಇಲ್ಲಿ ನಡೆದಿದ್ದು ಅಧರ್ಮದ ಪರಮಾವಧಿಯಾಗಿತ್ತು. ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ, ದುರ್ಯೋಧನ, ದುಶ್ಯಾಸನ ಸೇರಿದಂತೆ 7 ಜನ ಮಹಾರಥರು ಒಟ್ಟಾಗಿ ಆ ಬಾಲಕನನ್ನು ಸುತ್ತುವರೆದರು. ಕರ್ಣನು ಹಿಂದಿನಿಂದ ಬಂದು ಅಭಿಮನ್ಯುವಿನ ಬಿಲ್ಲನ್ನು ಮುರಿದಾಕದ. ದ್ರೋಣಾಚಾರ್ಯರು ಅವನ ರಥದ ಕುದುರೆಗಳನ್ನು ಕೊಂದರು. ಮತ್ತೊಬ್ಬ ಆತನ ರಥದ ಚಕ್ರವನ್ನು ಪುಡಿ ಮಾಡಿದ.
ಬಿಲ್ಲು ಇಲ್ಲ, ರಥವಿಲ್ಲ, ಕುದುರೆಗಳೂ ಇಲ್ಲ. ಆದರೂ ಅಭಿಮನ್ಯು ಧೃತಿಗೆಡಲಿಲ್ಲ. ಮುರಿದು ಬಿದ್ದ ರಥದ ಚಕ್ರವನ್ನೇ ಕೈಗೆತ್ತಿಕೊಂಡು ಅದನ್ನೇ ಆಯುಧವಾಗಿ ಬಳಸಿ ಶತ್ರುಗಳ ಮೇಲೆ ಮುಗಿಬಿದ್ದ. ಆ ದೃಶ್ಯ ದೇವತೆಗಳಿಗೂ ಕಣ್ಣೀರು ಹಾಕುವಂತಿತ್ತು. ಕೊನೆಗೆ ಆ ಚಕ್ರವೂ ಮುರಿದು ಬಿದ್ದಾಗ ನಿರಾಯುಧವಾಗಿ ನಿಂತಿದ್ದ ಅಭಿಮನ್ಯುವಿನ ತಲೆಗೆ ದುಶ್ಯಾಸನನ ಮಗನು ಗದೆಯಿಂದ ಜೋರಾಗಿ ಹೊಡೆದ. ಆ ತಾಯಿಯ ಕರುಳಿನ ಕುಡಿ ಅರ್ಜುನನ ಹೆಮ್ಮೆಯ ಮಗ ಕೃಷ್ಣನ ಪ್ರೀತಿಯ ಸೋದರಳಿಯ ರಣರಂಗದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ವೀರ ಅಭಿಮನ್ಯು ತನ್ನ ಕೊನೆಯುಸಿರೆಳೆದ. ಸೂರ್ಯ ಮುಳುಗೋದ. ಆದರೆ ಆ ದಿನ ಕೌರವರ ಕೀರ್ತಿಯು ಮುಳುಗೋಯ್ತು. ಒಬ್ಬ ಬಾಲಕನನ್ನು ಕೊಲ್ಲಲು 7 ಜನ ವೀರರು ಒಟ್ಟಾಗಬೇಕಾಯಿತು ಅನ್ನೋದೇ ಅಭಿಮನ್ಯುವಿನ ಮಹಾನ್ ಗೆಲುವಾಗಿತ್ತು. ಅರ್ಜುನನು ಮಗನ ಸಾವಿಗೆ ಕಾರಣನಾದ ಜಯದ್ರಥನನ್ನು ಮರುದಿನವೇ ಸಂಹರಿಸುವುದಾಗಿ ಪ್ರತಿಜ್ಞೆ ಮಾಡಿ ಅದನ್ನು ನೆರವೇರಿಸಿದ. ಅಭಿಮನ್ಯು ಮರಣ ಹೊಂದಿದರೂ ಕೂಡ ಅವನ ಪತ್ನಿ ಉತ್ತರೆಯ ಗರ್ಭದಲ್ಲಿದ್ದ ಮಗು ಪರೀಕ್ಷಿತನನ್ನು ಶ್ರೀಕೃಷ್ಣನು ರಕ್ಷಿಸಿದ. ಆ ಮಗುವೇ ಮುಂದೆ ಪಾಂಡವರ ವಂಶವನ್ನು ಬೆಳಗಿದ ರಾಜನಾದ. ಹೀಗೆ ಅಭಿಮನ್ಯುವಿನ ಕತೆ ನಮ್ಗೆ ಕಲಿಸೋದು ಒಂದೇ. ಜೀವನದಲ್ಲಿ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿರಲಿ, ಪರಿಸ್ಥಿತಿ ಎಷ್ಟೇ ಪ್ರತಿಕೂಲವಾಗಿರಲಿ, ಶತ್ರುಗಳು ಎಷ್ಟೇ ಬಲಿಷ್ಠರಾಗಿರಲಿ, ನಾವು ಧೈರ್ಯವನ್ನು ಕಳ್ಕೊಳ್ಬಾರ್ದು. ಗೆಲುವಿಗಿಂತಲೂ ನಾವು ಹೇಗೆ ಹೋರಾಡ್ತೀವಿ ಎಂಬುದು ಮುಖ್ಯ ಆಗುತ್ತೆ. ಇತಿಹಾಸ ಗೆದ್ದವರನ್ನು ಮಾತ್ರವಲ್ಲ, ಧರ್ಮಕ್ಕಾಗಿ ವೀರಾವೇಶದಿಂದ ಹೋರಾಡಿ ಮಡಿದ ಅಭಿಮನ್ಯುವಿನಂತಹ ವೀರನನ್ನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.